ಪ್ರಥಮ ವರ್ಷದ ವಾರ್ಷಿಕೋತ್ಸವ ಮತ್ತು ಶ್ರೇಷ್ಠ ಸಮಾಜ ಸುಧಾರಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಡಿಸೆಂಬರ್ 15ರಂದು ನಡೆಯಲಿದೆ. ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ಕೊಟ್ಟರು. ಬೆಂಗಳೂರಿನ ಶೇಷಾದ್ರಿಪುರಂನ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಇದೇ ವೇಳೆ ನೂತನ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಉದ್ಘಾಟನೆಯೂ ಸಹ ನೆರವೇರುತ್ತೆ ಅಂತ ಅವರು ಮಾಹಿತಿ ಕೊಟ್ಟರು. ತಾರೀಕು ಒಂದು ಕಾರ್ಯಕ್ರಮವನ್ನು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇದೇ ಸಮಯದಲ್ಲಿ 5 ಜಿಲ್ಲೆಗಳ ಹೊಸ ಜಿಲ್ಲೆಗಳ ನಿಯೋಜಿತ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಕೂಡ ಅವತ್ತಿನ ದಿವಸ ನಡೆಯಲಿದೆ. ಆ ಕಾರ್ಯಕ್ರಮದಲ್ಲಿ 5 ಜನ ಶ್ರೇಷ್ಠ ಸಮಾಜ ಸುಧಾರಕರಿಗೆ ಪ್ರಶಸ್ತಿಯನ್ನು ಸಹಿತ ನಾವು ಬೆಂಗಳೂರಲ್ಲಿ ನೀಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಸಂತೋಷ್ ಹೆಗಡೆ ಅವರು, ನಿವೃತ್ತ ನ್ಯಾಯಮೂರ್ತಿಗಳು, ಲೋಕಾಯುಕ್ತ ಅವರು ಬರ್ತಾ ಇದ್ದಾರೆ. ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಇವರು ಸಹಿತ ಬರ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ರಾಜ್ಯಾಧ್ಯಕ್ಷರಾದ ಹೇಮಂತ್ ನಾಗರಾಜ್ ಅವರು ವಹಿಸ್ತಾ ಇದ್ದಾರೆ. ಹಾಗೆ ಪ್ರಾಸ್ತಾವಿಕ ನುಡಿಯನ್ನು ಶ್ರೀ ಸಜ್ಜಲಿ, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ, ಇವರು ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಾಕ್ಷರಿ ಅವರು, ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿವೇಕ್ ಸುಬ್ಬಾರೆಡ್ಡಿ ಅವರು, ಹಾಗೂ ವೈಜಿ ಮುರಳೀಧರ್, ವೀರೇಶ್ ಬೆಳ್ಳೂರ್, ಭೀಮಪ್ಪ ಗುಂಡಪ್ಪ, ಶ್ರೀ ಎಂ ವೆಂಕಟೇಶ್, ಕೃಷ್ಣಮೂರ್ತಿ, ಹೀಗೆ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ, ನಮ್ಮ ಪ್ರೋತ್ಸಾಹಿಸಿ ನಮ್ಮನ್ನು ಬೆಂಬಲಿಸಬೇಕು ಅಂತ ಈ ಮೂಲಕ ಎಲ್ಲ ಸಮನ್ವಯ ಮನಸ್ಕರುಗಳಿಗೆ ನಾನು ಕೇಳ್ತಾ ಇದ್ದೀನಿ. ನನ್ನ ಹೆಸರು ರಾಘವೇಂದ್ರ ತಾಳಗುಪ್ಪ ಅಂತ. ನಾನು ನಿಯೋಜಿತ ಅಧ್ಯಕ್ಷ, ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ಶಿವಮೊಗ್ಗ ಜಿಲ್ಲಾ ಘಟಕಕ್ಕೆ ನಿರ್ವಹಿಸ್ತಾ ಇದ್ದೆ. ಅದೇ ರೀತಿಯ ಶಿವಮೊಗ್ಗದಲ್ಲೂ ಸಹಿತ ಒಂದು ಸ್ವಚ್ಛ ಅಥವಾ ಸ್ವಚ್ಛ ಸಮಾಜಕ್ಕೆ, ಅಂದರೆ ಈ ಭ್ರಷ್ಟ ಅಧಿಕಾರಿಗಳಿಗೆ ಅಥವಾ ಏನು ಹೇಳ್ತಾರೆ, ನಾವು ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಅನೇಕ ಮಾಹಿತಿಗಳನ್ನು ನೇರವಾಗಿ ಅವರಿಗೆ ತಲುಪಿಸಬೇಕು. ಆದರೆ ಅಧಿಕಾರಿಗಳು ನಮ್ಮನ್ನು ಪ್ರಶ್ನೆ ಮಾಡಿದ್ರೆ, ಉದಾಹರಣೆಗೆ ನಾನು ಸಾಗರದ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಏನಾದರೂ ಒಂದು ಅರ್ಜಿ ಹಾಕಿದ್ರೆ ಅವರು ಸ್ವಲ್ಪ ದಿವಸ ಬೇಕು. ಅದೇ RTI ಅರ್ಜಿ ಹಾಕಿದ್ರೆ ನಮ್ಗೆ ಕಾನೂನು ಪ್ರಕಾರ ಅದೇನಿದೆ ರಿಯಾಲಿಟಿ ನಮ್ಗೆ ಅದನ್ನು ಮಾಹಿತಿಗಳನ್ನು ಒದಗಿಸ್ತಾರೆ. ಸೊ ಆ ಉದ್ದೇಶದಿಂದ ಅದಕ್ಕೆ ಒಂದು ಸಂಸ್ಥೆ ಬೇಕು. ಆ ಸಂಸ್ಥೆಯಲ್ಲಿ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸಲಿ ಅಂತೇಳಿ ನಾವು ಈ ಮಾಧ್ಯಮ ಹಕ್ಕು ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯನ್ನು ಶಿವಮೊಗ್ಗದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೇವೆ. ರಾಜ್ಯ ಘಟಕ ಹಲವಾರು ಅಧಿಕಾರಿಗಳಿಗೆ ಜೈಲಿಗೆ ಕಳಿಸಿದೆ, ಸಸ್ಪೆಂಡ್ ಮಾಡಿದೆ, ಸುಮಾರು ಜನಗೆ ನೋಟಿಸ್ ಇಶ್ಯೂ ಮಾಡಿಸಿದೆ. ಆಮೇಲೆ ಈಗ ಇಲ್ಲಿ ನಮ್ಮಲ್ಲೇ ಒಬ್ಬರು ಜಗದೀಶ್ ಅಂತ ಇದ್ದಾರೆ, ಅವರು ಅಷ್ಟೇ ಈಗ ಆಲ್ರೆಡಿ ನಮ್ಮ ಸಂಸ್ಥೆಯಲ್ಲಿ ಅಧಿಕೃತವಾಗಿ ಇಲ್ಲದೇ ಇದ್ರು, ಅಂದರೆ ಇಷ್ಟು ದಿನ ಇಲ್ಲದೆ ಹೋದ್ರು, ಅವರು RTI ಅರ್ಜಿಯಲ್ಲಿ ಹಾಕಿ ಅವ್ರಿಗೆ ಸುಮಾರು ಜನಕ್ಕೆ ಅವರು ಶಿಕ್ಷೆ ಪ್ರಮಾಣವನ್ನು ಸಹಿತ ಕೊಟ್ಟಿದ್ದಾರೆ. ಸರ್, ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಲವು ಕಡೆ ಬ್ಲ್ಯಾಕ್ ಮೇಲು ನಡೆದಿರಬಹುದು. ಬಟ್ ನಮ್ಮ ಒಂದು ಮಾಹಿತಿ ಹಕ್ಕು ರಾಜ್ಯ ವೇದಿಕೆಯಲ್ಲಿ ಆ ಥರದ ಯಾವುದೇ ಘಟನೆಗಳು ಆಗಲ್ಲ. ಸೊ ಆ ಉದ್ದೇಶದಿಂದ ನಾವು ಸ್ಪಷ್ಟವಾಗಿ ಹೇಳ್ತೇವೆ, ನಮಗೇನು ಅಂತ ಹೇಳಿದ್ರೆ ನ್ಯಾಯ ಸಿಗಬೇಕು, ನೊಂದವರಿಗೆ ನ್ಯಾಯ ಸಿಗಬೇಕು. ಅಧಿಕಾರಿಗಳು ಅಥವಾ ಆ ಇಲಾಖೆಯಲ್ಲಿ ಆಗ್ತಕ್ಕಂಥ ಲೋಪಗಳನ್ನು ಸರಿಪಡಿಸೋದು, ಮತ್ತು ಬೇರೆ ಏನೂ ನಮ್ಮ ಉದ್ದೇಶ ಇಲ್ಲ. ಅಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಸ್ವಲ್ಪ ಕೈ ಜೋಡಿಸೋಣ ಅಂತ ಈ ಕೆಲಸಕ್ಕೆ ಕೈ ಹಾಕಿದ್ವಿ. ಬ್ಲ್ಯಾಕ್ ಮೇಲು ನಡೆದಿರಬಹುದು. ಬಟ್ ನಮ್ಮ ಒಂದು ಮಾಹಿತಿ ಹಕ್ಕು ರಾಜ್ಯ ವೇದಿಕೆಯಲ್ಲಿ ಆ ಥರದ ಯಾವುದೇ ಘಟನೆಗಳು ನಮ್ಮ